ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು CSJ ಚಾನಲ್. ಇವತ್ತು ನಮ್ಮ ಆರೋಗ್ಯಕ್ಕೆ ಉಪಯೋಗ ಆಗುವಂತಹ ಎರಡು ಹೋಮ್ಮೇಡ್ ಪೌಡರ್ನ ಮಾಡ್ತಾ ಇದ್ದೀನಿ. ಇದಕ್ಕೆ ಇದು ಎರಡು ಪೌಡರು ಮನೇಲಿದ್ದರೆ ಸ್ಕಿನ್ನು ಗ್ಲೋ ಆಗುತ್ತೆ ಮತ್ತು ಆರೋಗ್ಯವಾಗಿ ಇರುತ್ತೆ. ಈ ಚಳಿಗಾಲ ಶುರುವಾಗಿರೋದ್ರಿಂದ ಈ ರೀತಿ ಫೇಸ್ ಪೌಡರ್ನ ನಾವು ಮನೇಲಿ ಮಾಡಿಟ್ಕೊಂಡ್ರೆ ಯಾವುದೇ ರೀತಿಯ ಸ್ಕಿನ್ನು ಡ್ರೈ ಆಗಲ್ಲ. ಬನ್ನಿ ಫೇಸ್ ಪೌಡರು ಹೇಗೆ ಮಾಡೋದು ನೋಡೋಣ. ಈಗ ನಾನು ಇಲ್ಲಿ 3 ಥರದ ಬೇಳೆ ತೊಗೊಂಡಿದ್ದೀನಿ. ಒಂದು ಮಸೂರ್ ದಾಲ್, ಒಂದು ಕೆಂಪು ತೊಗರಿ ಬೇಳೆ, ಕಡಲೆಬೇಳೆ ಮತ್ತು ಹೆಸರು ಕಾಳು. ಈ ಮೂರನ್ನು ನಾನು ಕಾಲು kg ತೊಗೊಂಡು ಅದನ್ನು ಒಂದು 3 ಸಲ ಚೆನ್ನಾಗಿ ವಾಶ್ ಮಾಡ್ಕೊಳ್ತಾ ಇದ್ದೀನಿ. ಏಕೆಂದರೆ ಅದರಲ್ಲಿ ಸ್ವಲ್ಪ ಪೌಡರ್ನ, ಕೆಮಿಕಲ್ ಪೌಡರ್ನ ಮಿಕ್ಸ್ ಮಾಡಿರ್ತಾರೆ ಜಾಸ್ತಿ ದಿನ ಸ್ಟೋರ್ ಮಾಡೋದಕ್ಕೆ. ಅದರಿಂದ ನಾವು ಡೈರೆಕ್ಟಾಗಿ ಅದನ್ನು ಮಿಷಿನಿಗೆ ಕೊಟ್ಟು ಪೌಡ್ರ್ ಮಾಡಿಸ್ಕೋಬಾರ್ದು. ಈ ರೀತಿಯಾಗಿ ನಾವು ವಾಶ್ ಮಾಡಿ ಅದನ್ನು ನೀರೆಲ್ಲ ಸೋರಿದ ಮೇಲೆ ಒಂದು ಕಾಟನ್ ಬಟ್ಟೆ ಮೇಲೆ ಹರಡಿ ಅದನ್ನು ಚೆನ್ನಾಗಿ ಒಣಗಿಸ್ಕೋಬೇಕು. ಒಣಗಿದ ನಂತರ ನಾವು ಅದನ್ನು ಮಿಷಿನಿಗೆ ಕೊಟ್ಟು ಪೌಡ್ರ್ ಮಾಡಿಸ್ಕೊಂಡು ಬರಬೇಕು. ಮತ್ತು ಈ ಕಾಳುಗಳ ಮಧ್ಯೆ ಒಂದು ಸ್ವಲ್ಪ ನಾನು ಅರಿಶಿನ ಬೇರು ಹಾಕಿ ಪೌಡರ್ನ ಮಾಡಿ ಇಟ್ಕೊಂಡಿರ್ತೀನಿ. ಏಕೆಂದರೆ ಅರಿಶಿನ ಪುಡಿನೂ ಸ್ಕಿನ್ನಿಗೆ ತುಂಬ ಒಳ್ಳೆಯದು. ನಂತರ ಇಲ್ಲಿ ಹೋಮ್ಮೇಡ್ ಅರಿಶಿನ ಪುಡಿ ಮಾಡ್ಕೊಳ್ತಾ ಇದ್ದೀನಿ. ಅದಕ್ಕೆ ಅರಿಶಿನ ಬೇರನ್ನ ಸ್ವಲ್ಪ ಬಿಸಿಲಲ್ಲಿ ಒಣಗಿಸಿ ಈ ರೀತಿಯಾಗಿ ನಾವು ಕುಟ್ಟಿ ಚಿಕ್ಕ ಚಿಕ್ಕ ಪೀಸ್ಗಳನ್ನಾಗಿ ಮಾಡಿ ಅದನ್ನು ಸಹ ಮಿಲ್ಲಿಗೆ ಹಾಕಿಸ್ಕೊಂಡು ಬಂದು ಪೌಡ್ರ್ ಮಾಡಿ ಇಟ್ಕೊಂಡಿದ್ದೀನಿ. ನೋಡಿ, ಇದು ಎರಡು ಪೌಡರು ನಾವು ಮನೆಯಲ್ಲೇ ಮಾಡಿಟ್ಕೊಳ್ಳೋದ್ರಿಂದ ಆರೋಗ್ಯಕ್ಕೆ ತುಂಬ ಒಳ್ಳೆಯದು. ಅರಿಶಿನ ಪುಡಿ ಹೊರಗಡೆ ತಂದರೆ ಅದಕ್ಕೆ ಕೆಮಿಕಲ್ ಕಲರ್ನ ಹಾಕಿರ್ತಾರೆ, ಅದರಿಂದ ಅದು ಒಳ್ಳೆಯದಲ್ಲ. ಈ ರೀತಿಯಾಗಿ ನಾವು ಅಡುಗೆ ಅರಿಶಿನ ಮನೇಲೇ ಮಾಡಿ ಇಟ್ಕೊಂಡ್ರೆ 1 ವರ್ಷ ಬರುತ್ತೆ. ಅದರಿಂದ ಮನೇಲೇ ಆದಷ್ಟು ಮಾಡಿ ಇಟ್ಕೊಳ್ಳೋದಕ್ಕೆ ನಾವು ಟ್ರೈ ಮಾಡಬೇಕು. ಈ ಅರಿಶಿನ ಪುಡಿನ ನಾವು ಖಾಲಿ ಹೊಟ್ಟೆಯಲ್ಲಿ ಸ್ವಲ್ಪ ನೀರಿಗೆ ಹಾಕೊಂಡು ಕುಡಿಯೋದ್ರಿಂದ ನಮ್ಮ ಸ್ಕಿನ್ನು ಚೆನ್ನಾಗಿರುತ್ತೆ ಮತ್ತು ನಮಗೆ ಇಮ್ಯುನಿಟಿ ಪವರು ಜಾಸ್ತಿ ಆಗುತ್ತೆ. ಮತ್ತು ಈಗ ಚಳಿಗಾಲ ಶುರುವಾಗಿರೋದ್ರಿಂದ ಈ ಫೇಸ್ ಪೌಡರ್ ಅಂತೂ ತುಂಬ ಒಳ್ಳೆಯದು. ಮಕ್ಕಳಿಗೆ ಡೈಲಿ ಇದನ್ನು ಹಚ್ಚಿ ಸ್ನಾನ ಮಾಡಿಸೋದ್ರಿಂದ ಅವ್ರ ಸ್ಕಿನ್ನು ತುಂಬ ಚೆನ್ನಾಗಿರುತ್ತೆ. ಮಕ್ಕಳಲ್ಲಿ ಚಿಕ್ಕ ಮಕ್ಕಳಿಗೆ ತುಂಬ ಮುಖದಲ್ಲಿ ಚಿಕ್ಕದಾಗಿ ಕೂದಲುಗಳಿರುತ್ತೆ. ಇದನ್ನು ಡೈಲಿ ಹಚ್ಚಿ ನಾವು ಸ್ನಾನ ಮಾಡಿಸೋದ್ರಿಂದ ಕ್ರಮೇಣ ಕೂದಲೆಲ್ಲ ಕಡಿಮೆ ಆಗುತ್ತೆ ಮತ್ತು ಸ್ಕಿನ್ನು ಗ್ಲೋ ಆಗುತ್ತೆ. ಮತ್ತು ನಾವುಗಳು ಅಷ್ಟೇ ಹಚ್ಕೊಂಡು ಇದನ್ನು ಸ್ನಾನ ಮಾಡ್ಬೋದು ಮತ್ತು ಮುಖನೂ ವಾಶ್ ಮಾಡ್ಕೋಬೋದು. ಪಿಂಪಲ್ಸ್ ಕಲೆಗಳು ಏನಾದರೂ ಇದ್ದರೆ ಅದು ಸಹ ರಿಮೂವ್ ಆಗುತ್ತೆ. ಈ ರೀತಿಯಾಗಿ ನಾವು ಮನೆಯಲ್ಲೇ ಕೆಮಿಕಲ್ ರಹಿತ ಪೌಡರ್ಗಳನ್ನು, ನಾವು ಹೋಮ್ಮೇಡ್ ಪೌಡರ್ಗಳನ್ನು ಮನೇಲಿ ಮಾಡಿಟ್ಕೊಂಡ್ರೆ ನಮ್ಮ ಆರೋಗ್ಯನೂ ತುಂಬ ಚೆನ್ನಾಗಿರುತ್ತೆ ಮತ್ತು ಮನೆ ಮಂದಿನೂ ಆರೋಗ್ಯನೂ ಚೆನ್ನಾಗಿರುತ್ತೆ. ಈ ವಿಡಿಯೋ ನಿಮಗೆ ಏನಾದರೂ ಯೂಸ್ಫುಲ್ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನಮಸ್ಕಾರ.